ನಮಸ್ಕಾರ ಸ್ನೇಹಿತರೆ. ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಪಕ್ಷ ಸಂಪೂರ್ಣವಾಗಿ ನಾಶ ಆಗುವಂತಹ ಸ್ಥಿತಿಗೆ ತಲುಪಿದೆ. ಅದಾದ್ಮೇಲೆ ಎರಡನೇ ರಾಜ್ಯ ಮಹಾರಾಷ್ಟ್ರ. ಮಹಾರಾಷ್ಟ್ರದಲ್ಲಿ ಶಿವಸೇನೆ, ಉದ್ಧವ್ ಬಣದ ಶಿವಸೇನೆ ಏನಿದೆ, ಆ ಶಿವಸೇನೆ ಕೂಡ ಈಗ ಆಲ್ಮೋಸ್ಟ್ ನಿರ್ನಾಮ ಆಗುವಂತಹ ಸ್ಟೇಜ್ಗೆ ತಲುಪಿದೆ. ಇದೆರಡು ರಾಜ್ಯ ಆದ್ಮೇಲೆ ಮುಂದಿನ ರಾಜ್ಯ ಯಾವುದು? ಈ ರೀತಿಯಾಗಿ ಯೋಚನೆ ಮಾಡ್ತಾ ಇರೋ ಸಂದರ್ಭದಲ್ಲಿ ಈಗ ಬರ್ತಾ ಇರುವಂತ ಸುದ್ದಿ ಏನಂತ ಹೇಳಿದ್ರೆ, ಮುಂದಿನ ರಾಜ್ಯ ಉತ್ತರ ಪ್ರದೇಶ. ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷಕ್ಕೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ, ಅಥವಾ ಈಗಾಗಲೇ ಒಂದು ವೇದಿಕೆ ಸಜ್ಜಾಗಿದೆ, ಈ ರೀತಿಯಾದಂತ ಸುದ್ದಿ ಬರ್ತಾ ಇದೆ. ಈ ಕಾರ್ಯತಂತ್ರದ ಹಿಂದಿರುವಂತಹ ಸೂತ್ರಧಾರಿ ಯಾರು? ಇದರಿಂದಾಗಿ ಬಿಜೆಪಿಗೆ ಯಾವ ರೀತಿಯಲ್ಲಿ ಲಾಭ ಆಗ್ತದೆ? ಈ ಎಲ್ಲ ವಿಷಯಗಳ ಬಗ್ಗೆ ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ಅದ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ದೆಹಲಿಯ ಚುನಾವಣೆ ಸಂದರ್ಭದಲ್ಲಿ ಕೇಜ್ರಿವಾಲ್ ನರೇಂದ್ರ ಮೋದಿಗೆ ಒಂದು ಚಾಲೆಂಜ್ ಮಾಡಿದ್ರು. ನೀವು 10 ಜನ್ಮ ತಾಳಿದ್ರು ಕೂಡ ನನ್ನನ್ನ ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ, ಈ ರೀತಿಯಾಗಿ ಪಂದಾಹವನ್ನು ಕೊಟ್ಟರು. ಅದನ್ನ ಸ್ವೀಕರಿಸಿದಂತ ಬಿಜೆಪಿ ದೆಹಲಿಯಲ್ಲಿ ಕೇಜ್ರಿವಾಲ್ಗೆ ಮಣ್ಣು ಮುಕ್ಕಿಸ್ತು. ಸದ್ಯಕ್ಕೆ ಕೇಜ್ರಿವಾಲ್ ಪಂಜಾಬಿಗೆ ಶಿಫ್ಟ್ ಆಗಿದ್ದಾರೆ. ನಿಮ್ಗೆ ಗೊತ್ತಿದೆ, ಪಂಜಾಬ್ನಲ್ಲಿ ಅವರದ್ದೇ ಸರ್ಕಾರ ಇದೆ. ಅಲ್ಲಿ ಕೂಡ ಅಷ್ಟೇ ಮುಂದಿನ ಚುನಾವಣೆಯಲ್ಲಿ ಖಂಡಿತವಾಗಿ ಕೇಜ್ರಿವಾಲ್ ಅವರ ಆಮ್ ಆದ್ಮಿ ಪಕ್ಷ ಮಣ್ಣು ಮುಕ್ತದೆ. ಇದು ಈಗಾಗಲೇ ಬಂದಿರುವಂತಹ ಸರ್ವೆಗಳು ಹೇಳ್ತಾ ಇರುವಂತಹದ್ದು. ಕೇಜ್ರಿವಾಲ್ ಕೆಲವು ಒಂದು ಹೆಜ್ಜೆ ಮುಂದೆ ಹೋಗಿದ್ದಂತಹ ಮಮತಾ ಬ್ಯಾನರ್ಜಿ ಅವರು ಕೂಡ ಪಶ್ಚಿಮ ಬಂಗಾಳದಲ್ಲಿ ನನ್ನನ್ನ ಅಲ್ಗಾಡಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ನನ್ನನ್ನ ಸೋಲಿಸ್ಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ, ಈ ರೀತಿಯಾಗಿ ಬೀಗ್ತಾ ಇದ್ರು. ಅದೇ ರೀತಿಯಾಗಿ ಅವರು ಅಲ್ಲಿ ಆಡಳಿತವನ್ನು ಕೂಡ ನಡೆಸ್ತಾ ಇದ್ರು. ತನಗೆ ಹೇಗೆ ಬೇಕೋ ಆ ರೀತಿಯಾಗಿ ಆಡಳಿತವನ್ನು ನಡೆಸ್ತಾ ಇದ್ದಂತಹ ಖ್ಯಾತಿ ಮಮತಾ ಬ್ಯಾನರ್ಜಿ ಅವರಿಗೆ. ಆದ್ರೆ ಮೊನ್ನೆ ನಡೆದಂತ ಚುನಾವಣೆಯಲ್ಲಿ ಮಮತಾ ಬ್ಯಾನರ್ಜಿ ಅವರ ಟಿಎಂಸಿ ಪಕ್ಷ ಸೋಲ್ತು. ಕೇವಲ ಸೋತಿದ್ದಿದ್ರೆ ಅದು ಬೇರೆ ರೀತಿ ಆಗ್ತಾ ಇತ್ತು. ಆದ್ರೆ ಈಗ ಟಿಎಂಸಿ ಪಕ್ಷವೇ ಅಲ್ಲಿ ಸಂಪೂರ್ಣವಾಗಿ ಅಸ್ತಿತ್ವವನ್ನ ಕಳ್ಕೊಂಡ್ಬಿಟ್ಟಿದೆ. ನಿಮ್ಗೆ ಗೊತ್ತಿದೆ ಅಲ್ಲಿ ಏನೆಲ್ಲ ನಡೆದಿದೆ ಅಂತೇಳಿ. ಟಿಎಂಸಿ ಪಕ್ಷದ ಒಂದಿಷ್ಟು ಸಂಸದರು ಈಗ ಇನ್ನೊಂದು ಪಕ್ಷದ ಜೊತೆಗೆ ಮರ್ಜ್ ಆಗಿದ್ದಾರೆ. ಆ ಪಕ್ಷದ ಹೆಸರು ಕೂಡ ನನಗೆ ನೆನಪಾಗ್ತಾ ಇಲ್ಲ. ಹಾಗಾಗಿ ಆ ಪಕ್ಷದ ಹೆಸರನ್ನ ಹೇಳುವಂತಹ ಪ್ರಯತ್ನ ಕೂಡ ನಾನು ಮಾಡೋದಿಲ್ಲ. ಆ ಪಕ್ಷ ಮೊದಲಿಂದನೂ ಕೂಡ NDA ತೆಕ್ಕೆಯಲ್ಲಿ ಇದ್ದಂತಹ ಪಕ್ಷ. ಆ ಪಕ್ಷದೊಂದಿಗೆ ಇವರು ಸೇರುವ ಮುಖಾಂತರ NDA ಸಪೋರ್ಟಿಗೆ ಅವರು ನಿಂತಿದ್ದಾರೆ. ಹಾಗೇನೆ ಅಲ್ಲಿ ವಿಧಾನಸಭೆಗೆ ಆರಿಸಿ ಬಂದಿರುವಂತಹ ಶಾಸಕರು ತಮ್ಮದೇ ನೈಜ ಟಿಎಂಸಿ ಪಕ್ಷ ಅಂತ ಕೂಡ ಕ್ಲೈಮ್ ಮಾಡ್ಕೊಂತ ಇದ್ದಾರೆ. ಇದೆಲ್ಲ ನಿಮ್ಗೆ ಗೊತ್ತಿರುವಂತಹ ವಿಷಯ. ಆ ಮೂಲಕ ಟಿಎಂಸಿ ಅನ್ನೋದು ಪಶ್ಚಿಮ ಬಂಗಾಳದಲ್ಲಿ ಸದ್ಯಕ್ಕೆ ಅಸ್ತಿತ್ವವನ್ನು ಕಳ್ಕೊಂಡಿದೆ. ಮಮತಾ ಬ್ಯಾನರ್ಜಿ ಅವರ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ, ಪುನಃ ಅವರು ಇಂಡಿ ಒಕ್ಕೂಟದ ಸಭೆಯಲ್ಲಿ ಭಾಗವಹಿಸಿ ಸೋನಿಯಾ ಗಾಂಧಿ ಎದುರುಗಡೆ ತಲೆ ತಗ್ಗಿಸಿ ಕೂತ್ಕೊಂಡು ಬಿಟ್ಟಿದ್ದಾರೆ. ಆ ರೀತಿಯಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆನಂತರ ಮಹಾರಾಷ್ಟ್ರದಲ್ಲಿ ಕೂಡ ಅಷ್ಟೇ ಉದ್ಧವ್ ಬಣದಲ್ಲಿದ್ದಂತಹ 7 ಜನ ಸಂಸದರು ಈಗಾಗಲೇ ಶಿಂದೆ ಬಣಕ್ಕೆ ಶಿಫ್ಟ್ ಆಗ್ಲಿಕ್ಕೆ ತಯಾರಿಯನ್ನು ನಡೆಸಿದ್ದಾರೆ. ಮೋಸ್ಟ್ಲಿ 1-2 ದಿನದಲ್ಲಿ ಘೋಷಣೆ ಕೂಡ ಆಗೋಗ್ತದೆ. ಹಾಗೇನೆ ಅಲ್ಲಿರುವಂತಹ ಒಂದಿಷ್ಟು ಶಾಸಕರು, ಅಂದ್ರೆ ಉದ್ಧವ್ ಬಣದ ಶಿವಸೇನೆ ಶಾಸಕರು, ಅವರು ಶಿಂದೆ ಬಣದ ಶಿವಸೇನೆ ಜೊತೆಗೆ ಸೇರ್ಕೊಳ್ತಾ ಇದ್ದಾರೆ. ಆ ಮೂಲಕ ಉದ್ಧವ್ ಶಿವಸೇನೆ ಏನಿದೆ ಅದು ಮಹಾರಾಷ್ಟ್ರದಲ್ಲಿ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತಾ ಇದೆ. ಈ ಎಲ್ಲ ರಾಜ್ಯಗಳಲ್ಲಿ ಈ ರೀತಿ ನಡೀತಾ ಇರುವ ಸಂದರ್ಭದಲ್ಲೇ ಇನ್ನೊಂದು ರಾಜ್ಯದ ಹೆಸರು ಕೂಡ ಕೇಳಿ ಬರ್ತಾ ಇದೆ, ಅದು ಉತ್ತರ ಪ್ರದೇಶ. ನಿಮ್ಗೆ ಗೊತ್ತಿದೆ, ಉತ್ತರ ಪ್ರದೇಶದಲ್ಲಿ ಮುಂದಿನ ವರ್ಷ ಚುನಾವಣೆ ಇದೆ. ಸದ್ಯದ ಪರಿಸ್ಥಿತಿಯನ್ನ ನೋಡಿದ್ರೆ ಪುನಃ ಯೋಗಿ ಆದಿತ್ಯನಾಥ್ ಅಲ್ಲಿ ಗೆದ್ದು ಬರೋದು ಗ್ಯಾರಂಟಿ ಅನಿಸ್ತಾ ಇದೆ. ಯಾಕಂದ್ರೆ ಯೋಗಿ ಆದಿತ್ಯನಾಥ್ಗೆ ಅಷ್ಟೊಂದು ಪಾಪ್ಯುಲಾರಿಟಿ ಇದೆ. ಹಾಗೇನೆ ಅಲ್ಲಿನ ಜನತೆ ಕೂಡ ಅಷ್ಟೇ ಯೋಗಿ ಆದಿತ್ಯನಾಥ್ ಅವರ ಆಡಳಿತವನ್ನು ಮೆಚ್ಚಿದ್ದಾರೆ. ಎಲ್ಲದಕ್ಕಿಂತ ಪ್ರಮುಖವಾಗಿ ಉತ್ತರ ಪ್ರದೇಶ ಅನ್ನೋ ಒಂದು ಜಂಗಲ್ ರಾಜ್ ಏನಿದೆ ಅದು ಈಗ ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇದೆ. ಅಲ್ಲಿ ಬಹಳಷ್ಟು ಎಕ್ಸ್ಪ್ರೆಸ್ ವೇಗಳು ನಡೀತಾ ಇದೆ. ಹಾಗೇನೆ ಏರ್ಪೋರ್ಟ್ಗಳು ಬರ್ತಾ ಇದೆ. ಜನರು ಕೂಡ ನೆಮ್ಮದಿಯಿಂದ ಜೀವಿಸ್ತಾ ಇದ್ದಾರೆ. ಈ ಗೂಂಡಾ ರಾಜ್ ಏನಿದೆ ಅದು ಖತಮ್ ಆಗ್ಬಿಟ್ಟಿದೆ. ಈ ಹಿಂದೆ ಸಮಾಜವಾದಿ ಪಕ್ಷ ಅಧಿಕಾರದಲ್ಲಿರೋ ಸಂದರ್ಭದಲ್ಲಿ ಗೂಂಡಾಗಿರಿ ಮಾಡ್ಕೊಂಡಿದ್ದಂತಹ ಈ ಮಾಫಿಯಾ ಲೀಡರ್ಸ್ಗಳು ಕೆಲವರು ಯಮಪುರಿಗೆ ಹೋಗ್ಬಿಟ್ಟಿದ್ದಾರೆ. ಇನ್ನೊಂದಿಷ್ಟು ಜನರ ಕಾಲಿಗೆ ಗುಂಡೆಟ್ಟು ಬಿದ್ದಿದೆ. ಅವ್ರು ಏನಿದ್ರು ಕೂಡ ಈಗ ಲಂಗಡ ಗ್ಯಾಂಗ್ ಅನ್ನ ಸೇರ್ಕೊಂಡಿದ್ದಾರೆ. ಇದು ಯೋಗಿ ಆದಿತ್ಯನಾಥ್ ಅವರ ಆಡಳಿತದ ಸ್ಟೈಲ್. ನಿಮ್ಗೆ ಗೊತ್ತಿದೆ, ಯೋಗಿ ಆದಿತ್ಯನಾಥ್ ಈ ಗೂಂಡಾಗಳ ವಿಷಯದಲ್ಲಿ ಯಾವ ರೀತಿಯಾಗಿ ಬಿಹೇವ್ ಮಾಡ್ತಾರೆ, ಅವ್ರನ್ನ ಯಾವ ರೀತಿಯಾಗಿ ಟ್ರೀಟ್ ಮಾಡ್ತಾರೆ, ಇದೆಲ್ಲದನ್ನು ನಾವು ಗಮನಿಸಿದ್ದೇವೆ. ಹಾಗಾಗಿ ಯೋಗಿ ಆದಿತ್ಯನಾಥ್ ಸದ್ಯಕ್ಕೆ ಉತ್ತರ ಪ್ರದೇಶದಲ್ಲಿ ಅತ್ಯಂತ ಪಾಪ್ಯುಲರ್ ಆಗಿರುವಂತಹ ಲೀಡರ್. ಆ ಮುಖಾಂತರ ಅವರು ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಪುನಃ ಗೆದ್ದು ಬರೋದು ಫಿಕ್ಸ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಅಲ್ಲಿ ವಿರೋಧ ಪಕ್ಷವಾಗಿರುವಂತಹ ಸಮಾಜವಾದಿ ಪಕ್ಷ ಏನಿದೆ, ಆ ಪಕ್ಷ ಈಗ ಬಹಳಷ್ಟು ಸಂಕಷ್ಟವನ್ನು ಎದುರಿಸ್ತಾ ಇದೆ. ಆ ಪಕ್ಷದಲ್ಲಿರುವಂತಹ MLAಗಳಿಗೆ ತುಂಬಾ ಚೆನ್ನಾಗಿ ಗೊತ್ತಾಗಿದೆ, ಮುಂದಿನ ಚುನಾವಣೆಯಲ್ಲಿ ನಾವು ಗೆದ್ದು ಬರುವಂತ ಸಾಧ್ಯತೆ ಇಲ್ಲ ಅಂತೇಳಿ. ಅದಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ, ಆ ಪಕ್ಷದ ಲೀಡರ್ ಆಗಿರುವಂತಹ ಈ ಅಖಿಲೇಶ್ ಯಾದವ್ ತಾನು ಪ್ರಧಾನಮಂತ್ರಿ ಆಗ್ಬೇಕು ಅನ್ನುವ ಕನಸು ಕಾಣ್ತಾ ಇರುವಂತಹ ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಅಖಿಲೇಶ್ ಯಾದವ್ ತನ್ನ ಪಕ್ಷದಲ್ಲಿ ಸರ್ವಾಧಿಕಾರ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಈ ಮಮತಾ ಬ್ಯಾನರ್ಜಿ ಹೇಗೆ ವರ್ತಿಸ್ತಾ ಇದ್ದಾರೋ ಅದೇ ರೀತಿಯಾಗಿ ಇಲ್ಲಿ ಅಖಿಲೇಶ್ ಯಾದವ್ ಕೂಡ ವರ್ತಿಸ್ತಾ ಇರ್ತಾರೆ. ಆದ್ರಿಂದ ಈತನ ಪಕ್ಷದಲ್ಲಿರುವಂತಹ ಸಂಸದರಿರ್ಬಹುದು ಅಥವಾ ಶಾಸಕರಿರ್ಬಹುದು, ಇವರೆಲ್ಲರೂ ಕೂಡ ಈತನ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಬರ್ತಾ ಇರುವಂತಹ ಸುದ್ದಿ ಪ್ರಕಾರ ಅಲ್ಲಿರುವಂತಹ 37 ಸಂಸದರ ಪೈಕಿ ಈಗಾಗಲೇ 25 ಜನ ಸಂಸದರು ಈ ಪಕ್ಷವನ್ನ ಬಿಡ್ಲಿಕ್ಕೆ ತಯಾರಿಯನ್ನು ನಡೆಸಿಕೊಂಡಿದ್ದಾರೆ. ಹಾಗೇನೆ ಸಮಾಜವಾದಿ ಪಕ್ಷದಲ್ಲಿರುವಂತಹ 101 ಶಾಸಕರ ಪೈಕಿ ಈಗಾಗಲೇ 55 ಜನ ಶಾಸಕರು ಪಕ್ಷವನ್ನ ಬಿಡ್ಲಿಕ್ಕೆ ತಯಾರಿಯನ್ನು ನಡೆಸಿಕೊಂಡಿದ್ದಾರೆ.
ಅವರು ಇನ್ನೊಂದಷ್ಟು ಜನ ಶಾಸಕರನ್ನ ತಮ್ಮ ಜೊತೆ ಸೇರಿಸ್ಕೊಳ್ಳಿಕ್ ಪ್ರಯತ್ನಿಸ್ತಾ ಇದ್ದಾರೆ. ಯಾಕಂದ್ರೆ ಒಮ್ಮೆ ಪಕ್ಷವನ್ನ ಬಿಟ್ಟು ಹೋದ್ರೆ ಆಗ ಪಕ್ಷಾಂತರ ನಿಷೇಧ ಕಾನೂನು ಇವ್ರ ಮೇಲೆ ಅನ್ವಯ ಆಗಬಹುದು. ಹಾಗಾಗಿ ಅದನ್ನ ತಪ್ಪಿಸ್ಲಿಕ್ಕೆ ತಮ್ಮ ಸಂಖ್ಯೆಯನ್ನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಅವರು ಪ್ರಯತ್ನಿಸ್ತಾ ಇದ್ದಾರೆ. ಒಮ್ಮೆ ಅವರಿಗೆ 2/3 ಮೆಜಾರಿಟಿ ಬಂತು ಅಂತ ಹೇಳಿದ್ರೆ ತಕ್ಷಣ ಅವರು ಪಕ್ಷವನ್ನ ಬಿಟ್ಟು ಇನ್ನೊಂದು ಪಕ್ಷದ ಜೊತೆ ಸೇರ್ಕೊಳ್ಳಿಕ್ಕೆ ತಯಾರಿಯನ್ನು ನಡೆಸ್ಕೊಂಡಿದ್ದಾರೆ. ಬಹಳಷ್ಟು ಜನ ಯೋಚನೆ ಮಾಡ್ತಾ ಇರಬಹುದು ಇವರು ಖಂಡಿತವಾಗಿ ಬಿಜೆಪಿ ಸೇರ್ತಾರೆ ಅಂತ ಹೇಳ್ಕೊಂಡು. ಆದ್ರೆ ಆ ರೀತಿಯಂತ ಪರಿಸ್ಥಿತಿ ಇಲ್ಲ. ಇಲ್ಲಿ ಇವರೆಲ್ಲರೂ ಕೂಡ ಸೇರ್ತಾ ಇರುವಂತಹದ್ದು ಬಹುಜನ ಸಮಾಜವಾದಿ ಪಕ್ಷವನ್ನ. ನಿಮ್ಗೆ ಗೊತ್ತಿದೆ, ಮಾಯಾವತಿ BSPಯ ಮುಖ್ಯಸ್ಥೆ. ಈಕೆ ಕಳೆದ ಕೆಲ ವರ್ಷಗಳಿಂದ ಸ್ವಲ್ಪ ನಿಷ್ಕ್ರಿಯರಾಗಿದ್ರು. ಆದ್ರೆ ಕಳೆದ 1 ವರ್ಷದಿಂದ ತುಂಬಾ ಆಕ್ಟಿವ್ ಆಗಿದ್ರು. ಹಾಗೇನೆ ಮುಂದಿನ ವರ್ಷ ಬರುವಂತಹ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಸಕ್ರಿಯವಾಗಿ ಭಾಗವಹಿಸ್ತೇನೆ, ನಮ್ಮ ಪಕ್ಷ ಎಲ್ಲಾ ಕ್ಷೇತ್ರಗಳಲ್ಲಿ ಕ್ಯಾಂಡಿಡೇಟ್ ಗಳನ್ನ ಹಾಕ್ತದೆ, ಈ ರೀತಿಯಾಗಿ ಅವರು ಈಗಾಗಲೇ ಘೋಷಣೆ ಮಾಡ್ಕೊಂಡಿದ್ದಾರೆ. ಹಾಗೇನೆ ಪದೇ ಪದೇ ಅವರು ನರೇಂದ್ರ ಮೋದಿ ಅವರನ್ನ ಹೊಗಳ್ತಾ ಇದ್ದಾರೆ. ಹಾಗೇನೆ ಯೋಗಿ ಆದಿತ್ಯನಾಥ್ ಅವರ ಆಡಳಿತವನ್ನು ಕೂಡ ಅವರು ಮುಕ್ತ ಕಂಠದಿಂದ ಹೊಗಳ್ತಾ ಇದ್ದಾರೆ. ಅಂದ್ರೆ ಮುಂದಿನ ಚುನಾವಣೆಯಲ್ಲಿ ಅವರು ಬಿಜೆಪಿ ಜೊತೆ ಕೈ ಜೋಡಿಸುವಂತ ಸಾಧ್ಯತೆ ಇದೆ. ಅಂದ್ರೆ ಮೈತ್ರಿಯನ್ನ ಮಾಡ್ಕೊಳ್ಬಹುದು. ಆಗ ಉತ್ತರ ಪ್ರದೇಶದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಸಮಾಜವಾದಿ ಪಕ್ಷ ಮತ್ತು ಕಾಂಗ್ರೆಸ್ ಮೈತ್ರಿಯನ್ನ ಮಾಡ್ಕೊಳ್ಬಹುದು. ಆದ್ರೆ ಅದು ಕೂಡ ಡೌಟ್ ಅನ್ಸ್ತದೆ. ಯಾಕಂದ್ರೆ ಕಾಂಗ್ರೆಸ್ಗೆ ಉತ್ತರ ಪ್ರದೇಶದಲ್ಲಿ ಯಾವುದೇ ರೀತಿಯಾದಂತಹ ಅಸ್ತಿತ್ವವಿಲ್ಲ. ಆ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದ್ರೆ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಸಮಾಜವಾದಿ ಪಕ್ಷ ಮತ್ತು ಕಾಂಗ್ರೆಸ್ ಅಲ್ಲಿ ಉತ್ತಮವಾದಂತಹ ಪರ್ಫಾರ್ಮೆನ್ಸ್ ನ ಮಾಡಿದೆ. ಆದ್ರೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಆ ಮೈತ್ರಿ ಮುಂದುವರಿತದೆ ಅನ್ನುವ ಯಾವುದೇ ರೀತಿಯಾದಂತ ನಂಬಿಕೆ ಇಲ್ಲ. ಒಂದ್ ವೇಳೆ ಸಮಾಜವಾದಿ ಪಕ್ಷ ಮತ್ತು ಕಾಂಗ್ರೆಸ್ ಮೈತ್ರಿಯನ್ನ ಮಾಡಿಕೊಂಡು NDA ಅಂದ್ರೆ ಬಿಜೆಪಿ ಮತ್ತು ಮಾಯಾವತಿಯವರ BSP ಇವರ ನಡುವೆ ನೇರವಾದಂತಹ ಹೋರಾಟ ನಡೆಯುವಂತ ಸಾಧ್ಯತೆ ಇರ್ತದೆ. ಇಲ್ಲಿ ಯಾರು ಮೇಲ್ಗೈ ಸಾಧಿಸ್ತಾರೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಬಿಜೆಪಿ ಮತ್ತು BSP ಮೇಲುಗೈಯನ್ನು ಸಾಧಿಸ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ ಯೋಗಿ ಆದಿತ್ಯನಾಥ್ ಅವರಿಗೆ ಬಿಜೆಪಿಯ ಸಾಂಪ್ರದಾಯಿಕ ಮತಗಳಿದೆ. ಅದ್ರ ಜೊತೆಗೆ ಇನ್ನೊಂದಿಷ್ಟು ಜನರು ಕೂಡ ಇವ್ರ ಜೊತೆ ಸೇರ್ಕೊಳ್ತಾರೆ. ಅಂದ್ರೆ ಇವ್ರಿಗೆ ಮತವನ್ನ ಹಾಕ್ತಾರೆ. ಹಾಗೇನೆ ಮಾಯಾವತಿಯವರ BSP ಪಕ್ಷಕ್ಕೆ ಖಂಡಿತವಾಗಿ ದಲಿತ ಮತಗಳು ಸಾರಾಸಗಟಾಗಿ ಬರುವಂತ ಸಾಧ್ಯತೆ ಇರ್ತದೆ. ಅದ್ರ ಜೊತೆಗೆ ಇನ್ನೊಂದಿಷ್ಟು ಮುಸ್ಲಿಂ ಮತಗಳು ಕೂಡ ಇವರ ಬುಟ್ಟಿಗೆ ಬೀಳುವಂತ ಸಾಧ್ಯತೆಗಳಿರ್ತದೆ. ಆ ಮೂಲಕ ಬಿಜೆಪಿ ಮತ್ತು BSP ಅಲ್ಲಿ ಮೇಲುಗೈಯನ್ನು ಸಾಧಿಸ್ತದೆ. ಈ ರೀತಿಯಾದಂತಹ ಸಮೀಕ್ಷೆಗಳು ಬರ್ತಾ ಇದೆ. ಆದ್ರೆ ಸಮಾಜವಾದಿ ಪಕ್ಷ ಮತ್ತು ಕಾಂಗ್ರೆಸ್ ಇಲ್ಲಿ ಈ ಬಾರಿಯ ಚುನಾವಣೆಯಲ್ಲಿ ಹೀನಾಯವಾಗಿ ಸೋಲ್ತದೆ ಅಂತಕೊಂಡೆ ಸಮೀಕ್ಷೆಗಳು ಹೇಳ್ತಾ ಇದೆ. ಸಮಾಜವಾದಿ ಪಕ್ಷ ಏನ್ ತಿಳ್ಕೊಂಡಿದೆ ಅಂತ ಹೇಳಿದ್ರೆ ಮುಸ್ಲಿಂ ಮತದಾರರು ಸಂಪೂರ್ಣವಾಗಿ ನಮ್ಮ ಜೊತೆಗಿದ್ದಾರೆ, ಅದ್ರ ಜೊತೆ ಯಾದವ್ ಮತಗಳು ಹೇಗೂ ನಮ್ಮನ್ನ ಬಿಟ್ಟು ಎಲ್ಲೂ ಹೋಗಲ್ಲ, ಈ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಹಾಗೇನೆ ಕಳೆದ ಚುನಾವಣೆಯಲ್ಲಿ ದಲಿತರ ಮತಗಳು ಕೂಡ ಸಮಾಜವಾದಿ ಪಕ್ಷಕ್ಕೆ ಹೋಗಿತ್ತು. ಆದ್ರೆ ಈ ಬಾರಿ ದಲಿತ ಮತ ಇವರಿಗೆ ಕೈ ಕೊಡುವಂತ ಸಾಧ್ಯತೆ ಇದೆ. ಅದ್ರ ಜೊತೆಗೆ ಒಂದಿಷ್ಟು ಮುಸ್ಲಿಂ ಮತಗಳು ಕೂಡ ಇವರ ಕೈ ತಪ್ಪಿ ಹೋಗ್ತದೆ. ಹಾಗಾಗಿ ಇಲ್ಲಿ ಖಂಡಿತವಾಗಿಯೂ ಸಮಾಜವಾದಿ ಪಕ್ಷ ಮಣ್ಣು ಮುಕ್ತದೆ ಅಂತಕೊಂಡೆ ಸಮೀಕ್ಷೆಗಳು ಹೇಳ್ತಾ ಇದೆ. ಈಗಾಗಲೇ ಇವರ ಸಂಸದರು MLAಗಳು ಎಲ್ಲರೂ ಕೂಡ ಪಾರ್ಟಿ ಬಿಟ್ಟು ಹೋಗ್ಲಿಕ್ಕೆ ತಯಾರಿಯನ್ನು ನಡೆಸ್ತಾ ಇದ್ದಾರೆ. ಒಂದ್ ವೇಳೆ ಅವ್ರು ಎಲ್ಲರೂ ಕೂಡ ಪಕ್ಷವನ್ನ ಬಿಟ್ಟು BSP ಅನ್ನ ಸೇರ್ಕೊಂಡ್ರೆ ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಅಖಿಲೇಶ್ ಯಾದವ್ ಅವರ ಸಮಾಜವಾದಿ ಪಕ್ಷ ಅತ್ಯಂತ ವೀಕ್ ಆಗಿರುವಂತ ಪಾರ್ಟಿ ಅನ್ಸ್ಕೊಳ್ತದೆ. ಹಾಗಾಗಿ ಖಂಡಿತವಾಗಿ ಅವರಲ್ಲಿ ಸೋಲುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗಾದ್ರೆ ಎಲ್ಲ ರಾಜ್ಯಗಳಲ್ಲಿ ಈ ಪ್ರಾದೇಶಿಕ ಪಕ್ಷಗಳಿಂದ MP ಗಳಿರ್ಬೋದು MLAಗಳಿರ್ಬೋದು ಇವರೆಲ್ಲರೂ ಪಕ್ಷವನ್ನ ಬಿಟ್ಟು ಹೊರ ಹೋಗ್ತಾ ಇದಾರಲ್ಲ, ಇದಕ್ಕೆ ಕಾರಣ ಏನು? ಇದ್ರ ಹಿಂದೆ ಬಿಜೆಪಿ ಇದೆಯಾ? ಈ ರೀತಿಯಾದಂತ ಪ್ರಶ್ನೆ ಸಹಜವಾಗಿ ಬರ್ತದೆ. ಖಂಡಿತವಾಗಿ ಈ ಎಲ್ಲ ವಿದ್ಯಮಾನಗಳ ಹಿಂದೆ ಬಿಜೆಪಿ ಇದೆ. ಅದರಲ್ಲಿಯೂ ಅಮಿತ್ ಶಾ ಅವರ ಚಾಣಾಕ್ಷತನ ಇದೆ ಅಂತಕೊಂಡೆ ಹೇಳ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ, ಮಳೆಗಾಲದ ಅಧಿವೇಶನದ ಸಂದರ್ಭದಲ್ಲಿ ಮುಖ್ಯವಾಗಿ ಡಿಲಿಮಿಟೇಷನ್ ಬಿಲ್ ಮತ್ತು ಮಹಿಳಾ ಮೀಸಲಾತಿ ಬಿಲ್ ಏನಿದೆ ಅದನ್ನ ಪಾಸ್ ಮಾಡ್ಕೊಳ್ಳಿಕ್ಕೆ ರಣತಂತ್ರ ನಡೀತಾ ಇದೆ. ಅದರ ಒಂದು ಭಾಗವಾಗಿ ಈ ರೀತಿಯಾದಂತಹ ವ್ಯವಹಾರಗಳು ನಡೀತಾ ಇದೆ. ಈ ರೀತಿಯಾಗಿ ರಾಜಕೀಯ ಪಂಡಿತರು ಹೇಳ್ತಾ ಇದ್ದಾರೆ. ಇಲ್ಲಿ ಬಿಜೆಪಿ ಇನ್ನೊಂದು ಚಾಣಾಕ್ಷ ನಡೆಯನ್ನು ನಡೆಸ್ತಾ ಇದೆ. ಅದೇನು ಅಂತ ಹೇಳಿದ್ರೆ ಎಲ್ಲಿಯೂ ಕೂಡ ಯಾರನ್ನು ತಮ್ಮ ಪಕ್ಷದೊಂದಿಗೆ ಸೇರಿಸ್ಕೊಳ್ತಾ ಇಲ್ಲ. ಅದಕ್ಕೆ ಬದಲಾಗಿ ಬೇರೆ ಪಕ್ಷಗಳ ಜೊತೆಗೆ ಇವ್ರನ್ನ ಮರ್ಜ್ ಮಾಡಿಸ್ತಾ ಇದ್ದಾರೆ. ಆ ಮುಖಾಂತರ ಯಾರು ಕೂಡ ನೇರವಾಗಿ ಬಿಜೆಪಿಯನ್ನ ಪ್ರಶ್ನೆ ಮಾಡಬಾರದು, ನೇರವಾಗಿ ಇವ್ರನ್ನ ಟೀಕೆ ಮಾಡಬಾರದು. ಆ ರೀತಿಯಾದಂತಹ ಒಂದು ಕಾರ್ಯತಂತ್ರವನ್ನ ಅಮಿತ್ ಶಾ ಅವರು ಇಲ್ಲಿ ಹೆಣದಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈ ರೀತಿ ಮಾಡುವ ಮುಖಾಂತರ ಅಮಿತ್ ಶಾ ವಿರೋಧ ಪಕ್ಷಗಳಿಗೆ ಒಂದು ನೇರವಾದಂತಹ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಅಂತ ಕೂಡ ಹೇಳ್ಬೋದು. ಯಾಕಂತ ಹೇಳಿದ್ರೆ ನೋಡಿ, ದೇಶಕ್ಕೆ ಒಳಿತಾಗುವಂತಹ ಯಾವುದೇ ಬಿಲ್ ಇರ್ಬೋದು ಅಥವಾ ಯಾವುದೇ ಮಸೂದೆ ಇರ್ಬೋದು ಅದನ್ನ ಪಾಸ್ ಮಾಡಿಸ್ಲಿಕ್ಕೆ ನೀವು ನಮ್ಮನ್ನ ವಿರೋಧಿಸಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಪಕ್ಷವೇ ಇಲ್ಲದ ರೀತಿಯಲ್ಲಿ ನಾವು ನೋಡ್ಕೊಳ್ತೇವೆ. ಈ ರೀತಿಯಾಗಿ ಎಚ್ಚರಿಕೆ ಕೊಡುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಾನು ಈ ರೀತಿ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಈ ಹಿಂದೆ ವಿಶೇಷ ಅಧಿವೇಶನವನ್ನು ಕರೆದು ಈ 2 ಮಸೂದೆಗಳನ್ನ ಪಾಸ್ ಮಾಡಿಸಲಿ ಟ್ರೈ ಮಾಡಿದ್ರು. ಆದ್ರೆ ಅದರಲ್ಲಿ ಫೇಲ್ಯೂರ್ ಆದ್ರು. ಆ ಸಂದರ್ಭದಲ್ಲಿ ಅಮಿತ್ ಶಾ ನೇರವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ರು, ನಾವು ಇಲ್ಲಿಗೆ ಬಿಡೋದಿಲ್ಲ, ಮುಂದಿನ ಅಧಿವೇಶನದ ಸಂದರ್ಭದಲ್ಲಿ ಈ ಮಸೂದೆಗಳನ್ನ ಮರುಮಂಡನೆ ಮಾಡಿ ಪಾಸ್ ಮಾಡಿಸ್ಕೊಳ್ಳಿಕ್ಕೆ ಪ್ರಯತ್ನಿಸ್ತೇವೆ. ಈ ರೀತಿಯಾಗಿ ಅವರು ಹೇಳಿಕೆಯನ್ನು ಕೊಟ್ಟಿದ್ರು. ಯಾವಾಗ ಈ ರೀತಿಯಾಗಿ ಅಮಿತ್ ಶಾ ಅವರು ಹೇಳಿಕೆ ಕೊಟ್ಟರು ಆವಾಗಲೇ ವಿರೋಧ ಪಕ್ಷದವರು ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು. ಅಮಿತ್ ಶಾ ಏನೋ ಒಂದು ಕಾರ್ಯತಂತ್ರವನ್ನ ಹೆಣಿತಾ ಇದ್ದಾರೆ, ಇದರಿಂದ ನಮ್ಮ ಪಕ್ಷಗಳಿಗೆ ಸಮಸ್ಯೆ ಉಂಟಾಗಬಹುದು, ಈ ರೀತಿಯಾಗಿ ಯೋಚನೆ ಮಾಡಬೇಕಿತ್ತು. ಆದ್ರೆ ಇವರು ಸ್ವಲ್ಪ ಮೈ ಮರೆತರು ಅನಿಸ್ತದೆ. ಅದರ ಪರಿಣಾಮ ಈಗ ಈ ಎಲ್ಲ ಪಕ್ಷಗಳು ಒಂದೊಂದಾಗಿ ಫಿನಿಶ್ ಆಗ್ತಾ ಇದೆ.
ಅದಲ್ಲದೆ ಅಮಿತ್ ಶಾ ಅವರು ಇನ್ನೊಂದು ಎಚ್ಚರಿಕೆಯನ್ನ ಈ ವಿರೋಧ ಪಕ್ಷಗಳಿಗೆ ಕೊಡ್ತಾ ಇದ್ದಾರೆ. ನೀವು ಕಾಂಗ್ರೆಸ್ ಜೊತೆಗೆ ಸೇರಿದ್ರೆ ಖಂಡಿತವಾಗಿ ನೀವು ಮಣ್ಣು ಮುಗ್ತೀರಾ, ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನಿಂದ ನೀವು ದೂರ ಇರಿ, ಈ ರೀತಿಯಾಗಿ ಎಚ್ಚರಿಕೆ ಕೊಡೋ ರೀತಿಯಲ್ಲೂ ಕಾಣಿಸ್ತಾ ಇದೆ. ಸಾಮಾನ್ಯವಾಗಿ ರಾಜಕೀಯದಲ್ಲಿ ಈ ರೀತಿಯಾದಂತಹ ತಂತ್ರಗಾರಿಕೆಗಳು, ಪ್ರತಿತಂತ್ರ ಇದೆಲ್ಲವೂ ನಡೀತಾನೆ ಇರ್ತದೆ. ಆದ್ರೆ ಇಲ್ಲಿ ಅಮಿತ್ ಶಾ ಒಂದು ಹೆಜ್ಜೆ ಮುಂದೆ ಹೋಗಿ ವಿಶಿಷ್ಟವಾದಂತಹ ಒಂದು ಕಾರ್ಯತಂತ್ರವನ್ನ ಹೆಣೆದ್ಬಿಟ್ಟಿದ್ದಾರೆ. ಎಲ್ಲಿಯೂ ಕೂಡ ತಮ್ಮ ಹೆಸರು ಹೊರಬರಬಾರದು, ಆ ರೀತಿಯಾದಂತಹ ಕಾರ್ಯತಂತ್ರವನ್ನ ಹೆಣೆಯುವ ಮುಖಾಂತರ ತಾನೋರ್ವ ಅತಿ ಚಾಣಾಕ್ಷ ರಾಜಕಾರಣಿ ಅನ್ನೋದನ್ನ ಪುನಃ ಇಲ್ಲಿ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಈ ಹಿಂದೆ ಆರ್ಟಿಕಲ್ 370 ತೆಗಿಲಿಕ್ಕೆ ಯಾವ ರೀತಿಯಾದಂತಹ ಕಾರ್ಯತಂತ್ರವನ್ನು ಅನುಸರಿಸಿದ್ರು ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಇಲ್ಲಿ ತಾನೇನಾದ್ರೂ ರಾಜಕೀಯವಾಗಿ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲಾ ಕೋನಗಳಲ್ಲಿಯೂ ಆಲೋಚನೆ ಮಾಡಿ ಇವರು ತಮ್ಮ ಕಾರ್ಯತಂತ್ರವನ್ನ ಹೆಣಿತಾರೆ. ಎಲ್ಲಿವರೆಗೆ ಅಂದ್ರೆ ವಿರೋಧಿಗಳಿಗೆ ಕೆಡ್ಡಕ್ಕೆ ಬೀಳುವವರೆಗೂ ಕೂಡ ತಾವು ಇಲ್ಲಿ ಟ್ರ್ಯಾಪ್ ಆಗಿದ್ದೇವೆ ಅನ್ನೋದು ಗೊತ್ತೇ ಆಗೋದಿಲ್ಲ. ಆ ರೀತಿಯಾದಂತಹ ಕಾರ್ಯತಂತ್ರವನ್ನ ಅಮಿತ್ ಶಾ ಅವರು ಹೇಳಿದ್ದಾರೆ. ಅದರಲ್ಲಿ ಅವರು ಯಶಸ್ಸನ್ನು ಕೂಡ ಗಳಿಸಿದ್ದಾರೆ. ಇಲ್ಲಿ ಕೂಡ ಅದೇ ರೀತಿ ನಡೀತಾ ಇದೆ. ನೋಡೋಣ, ಸದ್ಯದಲ್ಲೇ ಉತ್ತರ ಪ್ರದೇಶದಲ್ಲಿ ಬಹುದೊಡ್ಡದಂತಹ ರಾಜಕೀಯ ವಿಪ್ಲವ ನಡೆಯುವಂತ ಸಾಧ್ಯತೆ ಇದೆ. ಅದಾದ್ಮೇಲೆ ಮುಂದಿನ ರಾಜ್ಯ ಯಾವುದು, ಅದಕ್ಕಾಗಿ ನಾವು ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ಈ ಎಲ್ಲ ವಿದ್ಯಮಾನಗಳ ಬಗ್ಗೆ ನಿಮ್ಗೆ ಅನಿಸ್ತದೆ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ಇಲ್ಲಿ ನಾನು ಹಂಚಿಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.